ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವ್ಯಾಕ್ಸಿನೇಟರ್ ಮಾಡ್ಯೂಲ್ ಅನ್ನ ಬಳಸೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈ ವ್ಯಾಕ್ಸಿನೇಟರ್ ಮಾಡ್ಯೂಲ್ ಅನ್ನೋದನ್ನ ವ್ಯಾಕ್ಸಿನೇಷನ್ ಆಫೀಸರ್ 2 ಅನ್ನೋರು ಬಳಸ್ತಾ ಇರ್ತಾರೆ. ಕೋವಿಡ್-19 ಲಸಿಕೆ ನೀಡುವ ಸಮಯದಲ್ಲಿ ಬೆನಿಫಿಷರಿ ಮಾಹಿತಿಯನ್ನ ಈ ವ್ಯಾಕ್ಸಿನೇಟರ್ ಮಾಡ್ಯೂಲ್ನಲ್ಲಿ ನಾವು ಅಪ್ಡೇಟ್ ಅನ್ನ ಮಾಡಬೇಕಾಗ್ತದೆ. ಸದ್ಯಕ್ಕೆ ವ್ಯಾಕ್ಸಿನೇಷನ್ ಅಥವಾ ಈ ವ್ಯಾಕ್ಸಿನೇಟರ್ ಮಾಡ್ಯೂಲ್ ಏನಿದೆ ಕ್ರೋಮ್ ಮುಖಾಂತರನೇ ಲಾಗಿನ್ ಆಗಬೇಕಾಗುತ್ತೆ. ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಲ್ಲಿ ಲಾಗಿನ್ ಆಗಕ್ಕಾಗಲ್ಲ. ಇದ್ರದ್ದು ಆಂಡ್ರಾಯ್ಡ್ ಆ್ಯಪ್ ಕೂಡ ನಿಮಗೆ ಫ್ಯೂಚರ್ ಅಲ್ಲಿ ಸಿಗುತ್ತೆ. ಗೂಗಲ್ ಪ್ಲೇ ಸ್ಟೋರ್ ಅವೈಲೇಬಲ್ ಇರುತ್ತೆ. ಈಗ ಸದ್ಯಕ್ಕೆ ನೀವು ಕ್ರೋಮ್ ಮುಖಾಂತರನೇ ಲಾಗಿನ್ ಆಗಬೇಕಾಗುತ್ತೆ. ಸೊ ಇದಕ್ಕೆ ಅಡ್ರೆಸ್ ವ್ಯಾಕ್ಸಿನೇಟರ್ ಮಾಡ್ಯೂಲ್ಗೆ ಹೋಗುವಂತ ಅಡ್ರೆಸ್ ಏನಿದೆ ಅಂದ್ರೆ preprod.co-bin.in preprod.co-bin.in ಇದು ವ್ಯಾಕ್ಸಿನೇಟರ್ ಮಾಡ್ಯೂಲ್ಗೆ ಹೋಗಬೇಕಾದಂತ ಅಡ್ರೆಸ್. ಸೊ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಪೇಜ್ ಬರುತ್ತೆ. ಇಲ್ಲಿ ನೀವು ವ್ಯಾಕ್ಸಿನೇಟರ್ ಅಥವಾ ಸರ್ವೈವರ್ ಅಂತ ಏನಿದೆ ಆ ವ್ಯಾಕ್ಸಿನೇಟರ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ನೀವು ಲಾಗಿನ್ ಪೇಜ್ ಬರ್ತೀರಾ. ಸೊ ಇಲ್ಲಿ ಮೊಬೈಲ್ ನಂಬರ್ ಹಾಗೂ ಪಾಸ್ವರ್ಡ್ ಅನ್ನ ಕೇಳುತ್ತೆ. ಸೊ ಜಿಲ್ಲಾ ಮಟ್ಟದಿಂದ ನಿಮ್ಮ ವ್ಯಾಕ್ಸಿನೇಟರ್ ಮೊಬೈಲ್ ನಂಬರ್ ಅನ್ನ ಅವರು ರೆಡಿ ಮಾಡಿ ಇಟ್ಟಿರ್ತಾರೆ, ಮತ್ತೆ ಪಾಸ್ವರ್ಡ್ ಅನ್ನು ಕೂಡ ರೆಡಿ ಮಾಡಿ ಇಟ್ಟಿರ್ತಾರೆ. ಅವೆರಡು ಮಾಹಿತಿಯನ್ನು ಕೂಡ ನಿಮ್ಗೆ ಶೇರ್ ಅನ್ನ ಮಾಡ್ತಾರೆ. ಸೊ ನೀವು ಯಾರು ವ್ಯಾಕ್ಸಿನೇಟರ್ ಮಾಡ್ತಾ ಇರ್ತಾರೆ ಅವ್ರಿಗೆ ಅವರ ಮೊಬೈಲ್ ನಂಬರ್ ಹಾಗೂ ಪಾಸ್ವರ್ಡ್ ಅನ್ನ ಕೂಡ ಜಿಲ್ಲಾ ಮಟ್ಟದಿಂದ ಶೇರ್ ಮಾಡಿರ್ತಾರೆ. ಸೊ ಈಗ ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಒಂದು ಲಾಗಿನ್ ಆಗಿ ತೋರಿಸ್ಕೊಡ್ತೀನಿ. ಸೊ ಈಗ ನಾನು ಮೊಬೈಲ್ ನಂಬರ್ ಪಾಸ್ವರ್ಡ್ ಹಾಕಿದ್ದೀನಿ, ಇಮೇಜ್ ಕ್ಯಾಪ್ಚರ್ ಹಾಕ್ಬಿಟ್ಟು ಲಾಗಿನ್ ಅನ್ನ ನಾನಿಲ್ಲಿ ಹಾಕ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಲಾಗಿನ್ ಆಗಿದ ತಕ್ಷಣ ಈಗ ಡ್ಯಾಶ್ ಬೋರ್ಡ್ ಅನ್ನೋದು ಕೂಡ ಒಂದು ಓಪನ್ ಆಗುತ್ತೆ. ಇಲ್ಲಿ ನೀವು ಎಷ್ಟು ಬೆನಿಫಿಷರಿ ಇದುವರೆಗೂ ವ್ಯಾಕ್ಸಿನೇಟ್ ಮಾಡಿದ್ದೀರಿ ಅನ್ನೋದನ್ನ ಕೂಡ ನೀವು ನೋಡ್ಬೋದು. ಜೊತೆಗೆ ಎಷ್ಟು ಸೆಷನ್ ಅನ್ನ ಕಂಡಕ್ಟ್ ಮಾಡಿದ್ದೀರಿ ಅನ್ನೋದು ಕೂಡ ನೀವು ಇಲ್ಲಿ ನೋಡ್ಬೋದು. ಈಗ ನಾನು ಸೆಷನ್ಗೆ ಲಾಗಿನ್ ಆಗೋದು ಹೇಗೆ ಬೆನಿಫಿಷರಿ ಮಾಹಿತಿನ ಅಪ್ಡೇಟ್ ಮಾಡಬೇಕು ಅನ್ನೋದ ತೋರಿಸ್ತೀನಿ. ಇಲ್ಲಿ ನಿಮಗೆ ಯಾವ ಸೆಷನ್ ಈಗ ಅಪ್ಕಮಿಂಗ್ ಇದೆ ಅನ್ನೋದು ಕೂಡ ಇಲ್ಲಿ ನಿಮ್ಗೆ ತೋರಿಸ್ತಾ ಇರುತ್ತೆ. ಜೊತೆಗೆ ಯಾವ ಸೆಷನ್ ಕಂಪ್ಲೀಟ್ ಆಗಿದೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಸೊ ನೀವೀಗ ಸೆಷನ್ ಒಳಗಡೆ ಹೋಗ್ಬೇಕು ಅಂದಾಗ ಗೆಟ್ ಟು ಸ್ಟಾರ್ಟ್ ಅಂತ ಯಾವ್ದಿರುತ್ತೆ ಅದನ್ನ ಕೂಡ ಕ್ಲಿಕ್ ಮಾಡಬೇಕಾಗ್ತದೆ. ಅಥವಾ ಇಲ್ಲಿ 3 ಡಾಟ್ ಏನ್ ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಕಂಡಕ್ಟ್ ಸೆಷನ್ ಅಂತ ಇದೆ. ಈ ಕಂಡಕ್ಟ್ ಸೆಷನ್ ಹೋದಾಗ ನಿಮ್ಗೆ ಯಾವ ಸೆಷನ್ ಸ್ಟಾರ್ಟ್ ಮಾಡಬೇಕು ಆ ಮಾಹಿತಿ ಕೂಡ ಇಲ್ಲಿ ಬರುತ್ತೆ. ಸೊ ಈಗ ನಾನು ಡ್ಯಾಶ್ ಬೋರ್ಡ್ ಹೋಗ್ಬಿಟ್ಟು ನಿಮ್ಗೆ ಲಾಗಿನ್ ಆಗೋದನ್ನ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಗೆಟ್ ಟು ಸ್ಟಾರ್ಟ್ ಅಂತ ಏನ್ ಕಾಣ್ತಾ ಇದೆ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಗೆ ಸೆಷನ್ ಪೇಜ್ ಓಪನ್ ಆಗುತ್ತೆ. ಈ ಸೆಷನ್ ಪೇಜ್ ನೀವು ನೋಡ್ತಾ ಇರ್ಬೋದು, ಇದು ಸ್ಟಾರ್ಟ್ ಅಂತ ಇದೆ, ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ, ಗೆಟ್ ಟು ಸ್ಟಾರ್ಟ್ ಅಂತ ಇದೆ. ಈಗ ನಾನು ಸ್ಟಾರ್ಟ್ ಅನ್ನ ಮಾಡ್ತಾ ಇದ್ದೀನಿ ಸೆಷನ್ ಅನ್ನ. ಒಂದು ಪಾಪ್ಅಪ್ ಮೆಸೇಜ್ ಬರ್ತಾ ಇದೆ, ಅಂದ್ರೆ ಸೆಷನ್ ಸ್ಟಾರ್ಟ್ ಆಗಿದೆ ಅಂತ. ಒಂದು 4 ಬೆನಿಫಿಷರಿ ಇದ್ದಾರೆ ಇಲ್ಲಿ. ಕೆಲವರು ಪಾರ್ಷಿಯಲಿ ವ್ಯಾಕ್ಸಿನೇಟೆಡ್ ಆಗಿದ್ದಾರೆ, ಇನ್ ಕೆಲವರು ನಾಟ್ ವ್ಯಾಕ್ಸಿನೇಟೆಡ್ ಅಂತ ಇದ್ದಾರೆ. ಸೊ ನಿಮ್ಗೆ ಜಾಸ್ತಿ ಬೆನಿಫಿಷರಿ ಇದ್ದಾರೆ ಅಂದ್ರೆ ಇಲ್ಲಿ ಸರ್ಚ್ ಆಪ್ಷನ್ ಅನ್ನ ಕೊಟ್ಟಿರ್ತಾರೆ. ಸರ್ಚ್ ಆಪ್ಷನ್ ಮುಖಾಂತರ ನೀವು ಇಲ್ಲಿ ಬೆನಿಫಿಷರಿ ಹುಡುಕ್ಬೋದು. ಬೆನಿಫಿಷರಿಯ ಒಂದು ಸ್ಟಾರ್ಟಿಂಗ್ 3 ಲೆಟರ್ ಏನಿರುತ್ತೆ ನೇಮು ಅದು ನೀವು ಟೈಪ್ ಮಾಡಿದ್ರೆ ಸಾಕು, ಅವ್ರ ಹೆಸರು ಮಾಹಿತಿ ಕೂಡ ಬಂದ್ಬಿಡುತ್ತೆ. ಈಗ 4 ಇರೋದ್ರಿಂದ ನಾನು ಇಲ್ಲಿ ಹಂಗೆ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ತೀನಿ. ಯಾರು ನಾಟ್ ವ್ಯಾಕ್ಸಿನೇಟೆಡ್ ಅಂತ ಇದೆ ಅವರನ್ನ ನಾನೀಗ ಸೆಲೆಕ್ಟ್ ಮಾಡ್ತೀನಿ. ಅವರ ಮಾಹಿತಿ ಏನು ಇಲ್ಲಿ ಇದೆ ಅದ್ರ ಎಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ಆ ಪರ್ಟಿಕ್ಯುಲರ್ ಮಾಹಿತಿ ನಮ್ಗೆ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ನೇಮ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಬೆನಿಫಿಷರಿ ಫಸ್ಟ್ ಸೆಲೆಕ್ಟ್ ಆಗಿದ ತಕ್ಷಣ ಡೀಟೇಲ್ಸ್ ಓಪನ್ ಆಗುತ್ತೆ. ಸೊ ಒಂದೊಂದೇ ನೀವು ನೇಮು, ಡೇಟ್ ಆಫ್ ಬರ್ತ್, ಅಡ್ರೆಸ್ ಅನ್ನ ನೀವು ಇಲ್ಲಿ ವೆರಿಫೈ, ಫೋನ್ ನಂಬರ್ ಎಲ್ಲ ವೆರಿಫೈ ಮಾಡ್ತಾ ಹೋಗ್ಬೇಕಾಗ್ತದೆ. ಸೊ ಎಲ್ಲ ವೆರಿಫೈ ಆದ ನಂತರ ಇಲ್ಲೊಂದು ಚೆಕ್ ಬಾಕ್ಸ್ ಇರುತ್ತೆ, ಬೆನಿಫಿಷರಿ ಡೀಟೇಲ್ಸ್ ವೆರಿಫೈ ಆಗಿದೆ ಅಂತ ಮಾಹಿತಿ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನಂತರ ವ್ಯಾಲಿಡೇಟ್ ಅಂತ ಇರುತ್ತೆ, ಆ ವ್ಯಾಲಿಡೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈ ವ್ಯಾಲಿಡೇಟ್ ಅನ್ನೋದು ನೀವು ಕ್ಲಿಕ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಲೈನ್ ನೀವು ಹೋಗೋಕ್ಕಾಗಲ್ಲ. ಸೊ ವ್ಯಾಲಿಡೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಬೆನಿಫಿಷರಿ ಆಧಾರ್ ನಂಬರ್ ಇದೆಯಾ ಇಲ್ವೋ ಅಂತ 2 ಆಪ್ಷನ್ ಇದೆ. ಸೊ ಫಸ್ಟ್ ಬೆನಿಫಿಷರಿ ಆಧಾರ್ ನಂಬರ್ ಇದೆ ಅನ್ನೋದನ್ನ ನಾವು ತಗೊಳ್ಳೋಣ. ತಗೊಂಡಿದ ತಕ್ಷಣ ನಮಗೆ ಕನ್ಸೆಂಟ್ ಫಾರ್ಮ್ ಒಂದು ಓಪನ್ ಆಗುತ್ತೆ, ಅದ್ಮೇಲೆ ಟಿಕ್ ಮಾಡಿ ನಂತರ ಬೆನಿಫಿಷರಿ ಆಧಾರ್ ನಂಬರ್ ಅನ್ನ ಟೈಪ್ ಮಾಡಿ, ಬೆನಿಫಿಷರಿ ಹೆಸರನ್ನ ಹಾಕಿ, ಜೆಂಡರ್ ಹಾಕಿ, ನಂತರ ಇಯರ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್ ಅಲ್ಲ ಇಯರ್ ಆಫ್ ಬರ್ತ್ ಅನ್ನ ನೀವು ಇಲ್ಲಿ ಹಾಕಿ.
ಅದಾದ ನಂತರ ವೆರಿಫೈ ಆಧಾರ್ ಅಂತ ಕೊಡಿ. ಒಂದ್ಸತಿ ಕನ್ಸೆಂಟ್ ಫಾರ್ಮ್ ಟಿಕ್ ಮಾಡಿ, ಆಧಾರ್ ನಂಬರ್ ಹಾಕಿ, ಬೆನಿಫಿಷರಿ ಹೆಸರು, ಇಯರ್, ಜೆಂಡರ್ ಮತ್ತು ಇಯರ್ ಆಫ್ ಬರ್ತ್ ಹಾಕ್ಬಿಟ್ಟು ವೆರಿಫೈ ಆಧಾರ್ ಅಂತ ಕೊಡಿ. ಇಲ್ಲಿ 3 ಥರ ಆಪ್ಷನ್ ಓಪನ್ ಆಗ್ತದೆ: ಬಯೋಮೆಟ್ರಿಕ್, ಡೆಮೋಗ್ರಫಿಕ್, OTP ಅಂತ ಓಪನ್ ಆಗುತ್ತೆ. ಸೊ ನೀವು OTP ಅಂತ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಟ್ರೆ ಆ ಬೆನಿಫಿಷರಿಗೆ OTP ಬರುತ್ತೆ. ಅದನ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಈಗ ಸದ್ಯಕ್ಕೆ ನಾನು ಕ್ಯಾನ್ಸಲ್ ಅನ್ನ ಕೊಡ್ತೀನಿ. ಹೊರತು ಆಧಾರ್ ಇಲ್ಲ ಅಂತ ಕನ್ಸಿಡರ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ನೋ ಅಂತ ಕೊಡ್ತೀನಿ. ನಂತರ ಫೈನಲ್ ಬರುತ್ತೆ ಆ ಪರ್ಸನ್ ವ್ಯಾಕ್ಸಿನೇಷನ್ ಆಗಿದಾರಾ ಇಲ್ವಾ ಅಂತ. ಈಗ ಸದ್ಯಕ್ಕೆ ಆಗಿಲ್ಲ ಅಂತ ನಾವು ಕನ್ಸಿಡರ್ ಮಾಡ್ಕೊಳಲ್ಲ, ನೋ ಅಂತ ಕೊಡ್ತೀನಿ. ರೀಸನ್ ಕೇಳ್ತೀವಿ, ಏನಕ್ಕೆ ವ್ಯಾಕ್ಸಿನೇಷನ್ ಆಗಿಲ್ಲ ಅಂತ ಕೇಳುತ್ತೆ. ಸೊ ಆಧಾರ್ ಅನ್ನೋ ಆಪ್ಷನ್ ಕೂಡ ನಿಮ್ಗೆ ಕೊಟ್ಟಿರ್ತಾರೆ, ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನೀವು ಕಮೆಂಟ್ ಟೈಪ್ ಅನ್ನ ಕೂಡ ಮಾಡ್ಬೋದು. ಸೊ ಈಗ ಕ್ಯಾನ್ಸಲ್ ಮಾಡ್ಬಿಟ್ಟು ಆ ಪರ್ಟಿಕ್ಯುಲರ್ ಬೆನಿಫಿಷರಿ ವ್ಯಾಕ್ಸಿನೇಷನ್ ಆಗಿದೆ ಅಂತ ತಗೊಂತೀನಿ. ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾಟ್ ವ್ಯಾಕ್ಸಿನೇಟೆಡ್ ಅಂತ ಇದ್ದಿದ್ದು ಪಾರ್ಷಿಯಲಿ ವ್ಯಾಕ್ಸಿನೇಟೆಡ್ ಅಂತ ಆಗಿದೆ. ಸೊ ಈ ರೀತಿ ನಾವು ಬೆನಿಫಿಷರಿಯ ಒಂದು ವ್ಯಾಕ್ಸಿನೇಷನ್ ಸ್ಟೇಟಸ್ ಅನ್ನ ನಾವು ವ್ಯಾಕ್ಸಿನೇಟರ್ ಮಾಡೆಲ್ ನಲ್ಲಿ ಅಪ್ಡೇಟ್ ಅನ್ನ ಮಾಡ್ತಾ ಹೋಗ್ತೀವಿ. ಅಕಸ್ಮಾತ್ ಏನಾದ್ರು AEFI ರಿಪೋರ್ಟಿಂಗ್ ಆಯ್ತು ಅನ್ನೋದು ಕೂಡ ನಾವಿಲ್ಲಿ ರಿಪೋರ್ಟ್ ಅನ್ನ ಮಾಡ್ಬೋದು. ಆ 3 ಡಾಟ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರಿಪೋರ್ಟ್ AEFI ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕಂಪ್ಲೀಟ್ ಬೆನಿಫಿಷರಿ ಡೀಟೇಲ್ಸ್ ಇಲ್ಲಿ ಬರುತ್ತೆ. ನೀವು ಇಲ್ಲಿ ನೇಮ್ ಸರ್ಚ್ ಕೂಡ ನೀವು ಇಲ್ಲಿ ಮಾಡ್ಬೋದು. ನಂತರ ಯಾವ ಡೇಟ್ ಇಂದ ಯಾವ ಡೇಟ್ ಅನ್ನೋದು ಕೂಡ ನೀವು ಇಲ್ಲಿ ಫಿಲ್ಟರ್ ಅನ್ನ ಹಾಕ್ಬೋದು. ಈಗ ಒಂದು ಬೆನಿಫಿಷರಿ ನಾನು ಸೆಲೆಕ್ಟ್ ಮಾಡಿದ ತಕ್ಷಣ ಆ ಬೆನಿಫಿಷರಿ ಕಂಪ್ಲೀಟ್ ಮಾಹಿತಿ ಕೂಡ AEFI ರಿಪೋರ್ಟಿಂಗ್ ಫಾರ್ಮ್ಯಾಟ್ ಅಲ್ಲಿ ಓಪನ್ ಆಗುತ್ತೆ. ಸೊ ಎಲ್ಲ ಮ್ಯಾಂಡೇಟರಿ ಫೀಲ್ಡ್ ಅನ್ನ ಫಿಲ್ ಮಾಡಿದ ನಂತರ ನೀವಿಲ್ಲಿ ರಿಜಿಸ್ಟರ್ ಅಂತ ಕೂಡ ಲಾಸ್ಟ್ ಅಲ್ಲಿ ಮಾಡಬೇಕಾಗ್ತದೆ. ಅವಾಗಲೇ AEFI ಜಿಲ್ಲಾ ಮಟ್ಟಕ್ಕೆ ರಿಪೋರ್ಟ್ ಆಗ್ತಾ ಹೋಗುತ್ತೆ. ಸೊ ನಂತರ ಎಲ್ಲಾ ಬೆನಿಫಿಷರಿಯನ್ನ ನೀವು ವ್ಯಾಕ್ಸಿನೇಷನ್ ಮಾಡಿದ ನಂತರ ವಾಪಸ್ ಡ್ಯಾಶ್ ಬೋರ್ಡ್ಗೆ ಬನ್ನಿ. ಸೆಷನ್ ನಡೀತಾ ಇರುತ್ತೆ, ಕ್ಲಿಕ್ ಮಾಡಿ. ಸ್ಟೇಟಸ್ ಅನ್ನ ನೀವು ನೋಡ್ಬೋದು, ಆನ್ ಗೋಯಿಂಗ್ ಅಂತಾನೆ ಇದೆ. ಸೊ ಎಲ್ಲಾ ಬೆನಿಫಿಷರಿಗೆ ನೀವು ವ್ಯಾಕ್ಸಿನೇಷನ್ ಮಾಡಿದ ನಂತರ ನೀವೇನ್ ಮಾಡ್ಬೇಕಾಗುತ್ತೆ, ಎಂಡ್ ಸೆಷನ್ ಅಂತ ಕೊಡ್ಬೇಕಾಗುತ್ತೆ. ಸೊ ಈಗ ಎಂಡ್ ಸೆಷನ್ ಅಂತ ಕೊಟ್ಟಿದ ತಕ್ಷಣ ಪಾಪಪ್ ಬರುತ್ತೆ. ಎಸ್ ಅಂತ ಕೊಟ್ಟಿದ ತಕ್ಷಣ ಸೆಷನ್ ಸಕ್ಸಸ್ಫುಲಿ ಎಂಡ್ ಆಗುತ್ತೆ. ಸೊ ಈ ರೀತಿ ವ್ಯಾಕ್ಸಿನೇಟರ್ ಮಾಡೆಲ್ ನಲ್ಲಿ ವ್ಯಾಕ್ಸಿನ್ ಪಡೆದಂತ ಬೆನಿಫಿಷರಿ ಮಾಹಿತಿಯನ್ನ ನಾವಿಲ್ಲಿ ಅಪ್ಡೇಟ್ ಅನ್ನ ಮಾಡಬಹುದು. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.